ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಮಹಾರಾಷ್ಟ್ರ ಸರ್ಕಾರದಲ್ಲಿ ಮತ್ತೊಂದು ಹೊಸ ಘೋಷಣೆ ಅಂದರೆ ಇದು ಆ್ಯಪ್ ಆಧಾರಿತ ಸಂಸ್ಥೆಗಳ ಮುಖಾಂತರವಾಗಿ ಘೋಷಣೆ ಆಗಿರ್ತಕ್ಕಂಥದ್ದು. ಏನು ತಾವುಗಳು ಆಟೋ ರಿಕ್ಷಾ ಮತ್ತು ಕ್ಯಾಬ್ನ ಚಾಲಕರುಗಳು ಬುಕ್ಕಿಂಗನ್ನು ತೆಗೆದುಕೊಳ್ತೀರಾ, ಈ ಬುಕ್ಕಿಂಗನ್ನು ತಾವೇನಾದರೂ ಕ್ಯಾನ್ಸಲೇಷನನ್ನು ಮಾಡಿದರೆ ಅತಿ ಹೆಚ್ಚಿನ ಕ್ಯಾನ್ಸಲೇಷನ್ನ ದಂಡವನ್ನು ವಿಧಿಸಬೇಕು ಅಂತಕ್ಕಂಥ ಒಂದು ಹೊಸ ತಂತ್ರಜ್ಞಾನ ಮತ್ತು ತಂತ್ರಾಂಶವನ್ನು ತಂದಿರತಕ್ಕಂಥದ್ದು. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೇವಲ ಒಂದು ಆ್ಯಪನ್ನು ತಯಾರು ಮಾಡಿರ್ತಕ್ಕಂತಹ ಓಲಾ, ಊಬರು, ರ್ಯಾಪಿಡೋ ಇಂತಹ ಸಂಸ್ಥೆಗಳು ಇಡೀ ಸಮುದಾಯವನ್ನು ತನ್ನ ವ್ಯಾಪ್ತಿಯ ಕಪಿಮುಷ್ಟಿಗೆ ತೆಗೆದುಕೊಂಡು ಇವತ್ತು ಆಟೋ ಮತ್ತು ಕ್ಯಾಬ್ ಚಾಲಕರುಗಳಿಗೆ ದಂಡ ವಿಧಿಸುವಷ್ಟು ಮಟ್ಟಕ್ಕೆ ಬೆಳೆದು ನಿಂತಿದೆ. ಪ್ರತಿದಿನವೂ ಕೂಡ ನಾವುಗಳು ದಂಡವನ್ನು ಕಟ್ತೇವೆ. ಯಾವ ರೀತಿಯಾಗಿ? ಪ್ಲಾಟ್ಫಾರ್ಮ್ನ ವ್ಯವಸ್ಥೆಯ ಒಳಗಡೆ ಇದ್ದು ಪ್ಲಾಟ್ಫಾರ್ಮ್ ಫೀಸ್ ಆಗಿ ನಾವು ದಂಡವನ್ನು ಕಟ್ಟತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ನೋಡಿದ್ದೀರ. ಇದು ಆ್ಯಪನ್ನು ಬಳಕೆ ಮಾಡೋದಕ್ಕೆ ಅಂತೇಳಿ ಇದುವರೆಗೂ ಕೂಡ ಇದ್ದದ್ದು. ಆದರೆ ಈಗ ಹೊಸ ಆಟವನ್ನು ಶುರು ಮಾಡಿರ್ತಕ್ಕಂತಹ ಓಲಾ, ಊಬರು, ರ್ಯಾಪಿಡೋ ಅಂತಹ ಕಂಪನಿಗಳು ತಾವು ರೈಲ್ವೆ ನಿಲ್ದಾಣಕ್ಕೆ ಸಂಬಂಧಪಟ್ಟ ಬುಕ್ಕಿಂಗ್ಗಳು ಮತ್ತು ಏರ್ಪೋರ್ಟ್ಗೆ ಸಂಬಂಧಪಟ್ಟ ಬುಕ್ಕಿಂಗ್ಗಳು ಮತ್ತು ಹಾಸ್ಪಿಟಲೈಸೇಷನ್ಗೆ ಸಂಬಂಧಪಟ್ಟ ಬುಕ್ಕಿಂಗ್ಗಳನ್ನು ಒಂದು ಪಕ್ಷ ತಾವೇನಾದರೂ ಕ್ಯಾನ್ಸಲ್ ಮಾಡಿದರೆ ಅದಕ್ಕೆ ದಂಡವನ್ನು ವಿಧಿಸುವಂತಹ ಒಂದು ವ್ಯವಸ್ಥೆಯನ್ನು ತಗೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಆಟೋ ಮತ್ತು ಕ್ಯಾಬ್ನ ಚಾಲಕರುಗಳಿಗೆ ಕಠಿಣವಾದ ದಂಡವನ್ನು ವಿಧಿಸುವಂತಹ ಒಂದು ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂತಹ ಒಂದು ನಿಯಮವನ್ನು ತಂದಿದ್ದಾರೆ. ಅದರ ಜೊತೆಯಲ್ಲಿ ಚಾಲಕರಿಗೂ ಕೂಡ ಅಂದರೆ ಗ್ರಾಹಕರಿಗೂ ಕೂಡ ದಂಡವನ್ನು ವಿಧಿಸ್ತಾರಂತೆ. ಆದರೆ ಅವರಿಗೆ ಕಠಿಣವಾದ ದಂಡ ಇಲ್ಲ. ಇದರ ಹಣವನ್ನು ಚಾಲಕರಿಗೆ ಕೊಡ್ತೀವಿ ಅಂತಕ್ಕಂತಹ ವಿಚಾರವನ್ನು ಹೇಳಿದ್ದಾರೆ. ಈಗ ಗ್ರಾಹಕರಿಗೆ ದಂಡವನ್ನು ವಿಧಿಸ್ತಾರೆ 10 ರೂಪಾಯಿನ, ಆ 10 ರೂಪಾಯಿನ ಚಾಲಕರಿಗೆ ಕೊಡ್ತಾರೆ. ಅದೇ ಒಬ್ಬ ಚಾಲಕನಿಗೆ ದಂಡ ವಿಧಿಸ್ತಾರೆ 100 ರೂಪಾಯಿನ, ಅದನ್ನು ಯಾರಿಗೆ ಕೊಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ಒಂದು ಬಹುದೊಡ್ಡ ಪ್ರಶ್ನೆ. ಸ್ನೇಹಿತರೆ, ಈ ಎಲ್ಲದಕ್ಕಿಂತ ಮುಖ್ಯವಾದಂತಹ ವಿಚಾರ ಏನು ಅಂದರೆ ನಾವು ಹೇಳ್ತಕ್ಕಂಥದ್ದು ಇಷ್ಟೆಲ್ಲ ಟ್ಯಾಕ್ಸ್, ನಾವು ಇಷ್ಟು ದೊಡ್ಡ ಮಟ್ಟದ ಟ್ಯಾಕ್ಸನ್ನು ಇವ್ರುಗಳಿಗೆ ಕೊಟ್ಟರೂ ಕೂಡ ಇವರಿಂದ ನಮಗೇನು ಅನುಕೂಲ? ಕೇವಲ ಆ್ಯಪ್ ಅನ್ನತಕ್ಕಂಥದ್ದು ಒಂದನ್ನು ಹೊರತುಪಡಿಸಿದರೆ ಬೇರೆ ಏನೂ ಇಲ್ಲ. ಎಲ್ಲ ಗ್ರಾಹಕರು ಕೂಡ ಸಾರ್ವಜನಿಕರು ಇವತ್ತು ಸಮೂಹ ಸಾರಿಗೆಯನ್ನು ಬಳಸ್ತಿದ್ದಂತಹ ಗ್ರಾಹಕರುಗಳೇ ಇವತ್ತು ಮೊಬೈಲ್ನ ಮುಖಾಂತರವಾಗಿ ಆ್ಯಪ್ನ ಮುಖಾಂತರವಾಗಿ ಬುಕ್ಕಿಂಗನ್ನು ಮಾಡ್ತಾ ಇದ್ದಾರೆ ವಿನಃ ಇದರಿಂದ ಇವರು ಮಾಡಿರ್ತಕ್ಕಂಥ ಯಾವುದೇ ತಂತ್ರಾಂಶದಿಂದ ಚಾಲಕರುಗಳಿಗೆ ಮತ್ತು ಚಾಲಕರ ಕುಟುಂಬಗಳಿಗೆ ಯಾವುದೇ ರೀತಿಯಾದಂತಹ 1 ರೂಪಾಯಿಯ ಅನುಕೂಲಗಳು ಇಲ್ಲದೆ ಇವತ್ತು ಇಡೀ ಸಮುದಾಯವನ್ನು ತುಳಿಯುವಂತಹ ಕೆಲಸ ಕಾರ್ಯಗಳನ್ನ ಈ ಸಂಸ್ಥೆಗಳು ಮಾಡ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದ ನಂತರದಲ್ಲೂ ಕೂಡ ಮುಂದೆ ಏನು ಅಂತಕ್ಕಂಥದ್ದು ಇಲ್ಲೊಂದು ಬಹುದೊಡ್ಡ ಪ್ರಶ್ನೆಯಾಗಿ ಚಾಲಕರುಗಳಿಗೆ ಕಾಡ್ತಾ ಇದೆ. ಅದಕ್ಕೆ ಕಾಲವೇ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಚಾಲಕರಲ್ಲಿ ಹಸಿವು ಅಂತಕ್ಕಂಥದ್ದು ಹೆಚ್ಚಾದಂಥ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ಕಾದು ನೋಡಬೇಕಾದಂತಹ ಒಂದು ವ್ಯವಸ್ಥೆ ಒಳಗಡೆ ನಾವಿದೆ. ಏಕೆಂದರೆ ಎಷ್ಟೇ ಅವೇರ್ನೆಸ್ ವಿಡಿಯೋಗಳು ಮತ್ತು ಚಾಲಕರುಗಳಿಗೆ ಮಾಹಿತಿಗಳನ್ನ ಕೊಟ್ಟರೂ ಕೂಡ ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ವ್ಯಕ್ತಿಗಳ ಜೊತೆಯಲ್ಲಿ ನಿಂತು ಸಂಘಟಿತವಾಗಿ ಹೋರಾಟವನ್ನು ಎಲ್ಲಿವರೆಗೂ ನಾವು ಮಾಡೋದಿಲ್ವೋ ಅಲ್ಲಿವರೆಗೂ ಇಂತಹ ಸಮಸ್ಯೆಗಳು ಪ್ರತಿದಿನವೂ ಕೂಡ ಮರುಕಳಿಸ್ತಾನೆ ಇರ್ತದೆ. ಅದನ್ನು ಪ್ರತಿದಿನವೂ ಕೂಡ ಚಾಲಕರುಗಳು ಅನುಭವಿಸ್ತಾನೆ ಇರ್ತಾರೆ. ಸ್ನೇಹಿತರೆ, ಯಾರೆಲ್ಲ ನೋಡ್ತಾ ಇದ್ದೀರಾ, ತಾವುಗಳು ಕೂಡ ನಿಮಗೋಸ್ಕರನೇ ಹೊಸ ಹೊಸ ವಿಡಿಯೋಗಳು, ಹೊಸ ಹೊಸ ಅಪ್ಡೇಟ್ಗಳನ್ನ ತೊಗೊಂಡು ಬರ್ತಾ ಇರ್ತೀವಿ. ತಾವುಗಳು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಈ ವಿಚಾರಗಳನ್ನು ತಮ್ಮ ಸ್ನೇಹಿತರುಗಳಿಗೂ ಕೂಡ ಶೇರ್ ಮಾಡೋದ್ರ ಮುಖಾಂತರವಾಗಿ ವಿಚಾರನ ಚಾಲಕ ಸಮುದಾಯಕ್ಕೆ ತಿಳಿಯುವಂತೆ ಮಾಡಬೇಕಾದ್ದು ತಮ್ಮ ಒಂದು ಆದ್ಯ ಕರ್ತವ್ಯ ಅಂತ ಹೇಳಿ ಈ ಮೂಲಕ ನಿಮಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಇಷ್ಟೆಲ್ಲ ಸಮಸ್ಯೆಗಳಿದ್ದ ನಂತರದಲ್ಲೂ ಕೂಡ ಮುಂದೆ ಏನು ಅಂತಕ್ಕಂಥದ್ದು ಇಲ್ಲೊಂದು ಬಹುದೊಡ್ಡ ಪ್ರಶ್ನೆಯಾಗಿ ಚಾಲಕರುಗಳಿಗೆ ಕಾಡ್ತಾ ಇದೆ. ಅದಕ್ಕೆ ಕಾಲವೇ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಚಾಲಕರಲ್ಲಿ ಹಸಿವು ಅಂತಕ್ಕಂಥದ್ದು ಹೆಚ್ಚಾದಂಥ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ಕಾದು ನೋಡಬೇಕಾದಂತಹ ಒಂದು ವ್ಯವಸ್ಥೆ ಒಳಗಡೆ ನಾವಿದೆ. ಏಕೆಂದರೆ ಎಷ್ಟೇ ಅವೇರ್ನೆಸ್ ವಿಡಿಯೋಗಳು ಮತ್ತು ಚಾಲಕರುಗಳಿಗೆ ಮಾಹಿತಿಗಳನ್ನ ಕೊಟ್ಟರೂ ಕೂಡ ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ವ್ಯಕ್ತಿಗಳ ಜೊತೆಯಲ್ಲಿ ನಿಂತು ಸಂಘಟಿತವಾಗಿ ಹೋರಾಟವನ್ನು ಎಲ್ಲಿವರೆಗೂ ನಾವು ಮಾಡೋದಿಲ್ವೋ ಅಲ್ಲಿವರೆಗೂ ಇಂತಹ ಸಮಸ್ಯೆಗಳು ಪ್ರತಿದಿನವೂ ಕೂಡ ಮರುಕಳಿಸ್ತಾನೆ ಇರ್ತದೆ. ಅದನ್ನು ಪ್ರತಿದಿನವೂ ಕೂಡ ಚಾಲಕರುಗಳು ಅನುಭವಿಸ್ತಾನೆ ಇರ್ತಾರೆ. ಸ್ನೇಹಿತರೆ, ಯಾರೆಲ್ಲ ನೋಡ್ತಾ ಇದ್ದೀರಾ, ತಾವುಗಳು ಕೂಡ ನಿಮಗೋಸ್ಕರನೇ ಹೊಸ ಹೊಸ ವಿಡಿಯೋಗಳು, ಹೊಸ ಹೊಸ ಅಪ್ಡೇಟ್ಗಳನ್ನ ತೊಗೊಂಡು ಬರ್ತಾ ಇರ್ತೀವಿ. ತಾವುಗಳು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಈ ವಿಚಾರಗಳನ್ನು ತಮ್ಮ ಸ್ನೇಹಿತರುಗಳಿಗೂ ಕೂಡ ಶೇರ್ ಮಾಡೋದ್ರ ಮುಖಾಂತರವಾಗಿ ವಿಚಾರನ ಚಾಲಕ ಸಮುದಾಯಕ್ಕೆ ತಿಳಿಯುವಂತೆ ಮಾಡಬೇಕಾದ್ದು ತಮ್ಮ ಒಂದು ಆದ್ಯ ಕರ್ತವ್ಯ ಅಂತ ಹೇಳಿ ಈ ಮೂಲಕ ನಿಮಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು.